ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಜೂನ್ 2026ನಲ್ಲಿ ಶನಿದೇವರ ಪ್ರಭಾವದ ಬಗ್ಗೆ ಈ ವಿಡಿಯೋದಲ್ಲಿ ವಿಶ್ಲೇಷಣವಾಗಿ ನೋಡೋಣ. ಈ ತಿಂಗಳು ಕೆಲವು ರಾಶಿಯವರಿಗೆ ಶನಿಯ ಅನುಕೂಲಕರ ದೃಷ್ಟಿ ಮತ್ತು ಕರ್ಮಫಲದ ಬೆಂಬಲ ದೊರೆಯುವಂತದ್ದಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಈ ವಿಶ್ಲೇಷಣದ ಪ್ರಕಾರ ಕುಂಭರಾಶಿ, ಮಕರ ರಾಶಿ, ಮೇಷರಾಶಿ ಮತ್ತು ತುಲಾ ರಾಶಿಯ ಜನರಿಗೆ ಜೂನ್ 2026 ಹೆಚ್ಚು ಅನುಕೂಲಕರವಾಗಿರಬಹುದು ಎನ್ನುವುದನ್ನು ತೋರಿಸಲಾಗುತ್ತದೆ. ಈಗ ಪ್ರತಿಯೊಂದು ರಾಶಿಯ ಬಗ್ಗೆ ವಿವರವಾಗಿ ನೋಡೋಣ. ಮೊದಲನೆಯದಾಗಿ ಕುಂಭರಾಶಿಯ ಬಗ್ಗೆ ಹೇಳಬೇಕೆಂದರೆ, ಶನಿ ಈ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಕೆಲವು ವರ್ಷದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯವಾಗಿರಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ಪ್ರಗೋನ್ನತಿ ಅಥವಾ ಉತ್ತಮ ಅವಕಾಶಗಳು ಸಿಗಬಹುದಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಆದಾಯದ ಮೂಲಗಳು ಕಾಣಿಸಬಹುದು. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಹಿಂದೆ ಇದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗುವಂತೆ ಕಂಡುಬರುತ್ತದೆ. ಆರ್ಥಿಕವಾಗಿ ಕೂಡ ಸ್ಥಿರತೆ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಹಳೆಯ ಹೂಡಿಕೆಗಳಿಂದ ಕೂಡ ಲಾಭ ಸಿಗಬಹುದು. ಇನ್ನು ಎರಡನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರು ಎರಡನೆಯ ಪ್ರಮುಖ ರಾಶಿ. ಈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಆತ್ಮವಿಶ್ವಾಸವು ಹೆಚ್ಚಾಗಬಹುದು. ಹಲವು ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಇದಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರಿಂದ ಬೆಂಬಲ ಕೂಡ ಸಿಗಬಹುದು. ಹೊಸ ಅವಕಾಶಗಳು ಕೂಡ ನಿಮ್ಮ ಬಳಿಗೆ ತರಬಹುದು. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಹಣಕಾಸಿನ ಒತ್ತಡ ಕೂಡ ಕಡಿಮೆಯಾಗಬಹುದು. ಇನ್ನು ಮೂರನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಜೂನ್ 2026 ಸ್ಥಿರ ಬೆಳವಣಿಗೆಯ ಸಮಯವಾಗಿದೆ. ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಸಿಗಬಹುದು. ಹೊಸ ಆದಾಯದ ಮೂಲಗಳು ಕೂಡ ಕಂಡುಬರಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಾಯದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಬರಬಹುದು. ಕುಟುಂಬದಲ್ಲಿ ಸದಸ್ಯರ ಸಹಕಾರ ಹೆಚ್ಚಾಗಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತದೆ. ಇನ್ನು ನಾಲ್ಕನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಶನಿಯ ಪ್ರಭಾವದಿಂದ ಶಿಸ್ತು ಮತ್ತು ಪರಿಶ್ರಮದ ಫಲ ಸಿಗುವ ಸಮಯವಾಗಿರಬಹುದು. ವ್ಯಕ್ತಿ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಕೂಡ ಕಂಡುಬರಬಹುದು. ನಿಮ್ಮ ಪ್ರತಿಭೆಗೆ ಗಮನಿಸಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳು ಕೂಡ ದೊರೆಯಬಹುದು. ಹಣಕಾಸಿನ ಪ್ರಗತಿ ಇಂದಿನ ತಿಂಗಳಿಗಿಂತ ಉತ್ತಮವಾಗಿರುತ್ತದೆ. ಒಟ್ಟಾರೆ ಶನಿದೇವರ ಅನುಗ್ರಹ ದೊರೆಯುತ್ತಿದೆ ಎಂದಾಗ ಒಟ್ಟಾಗಿ ಯಾವುದೇ ನಿರ್ಲಕ್ಷಣೆಯನ್ನು ಮಾಡಬಾರದು. ಜ್ಯೋತಿಷ್ಯದಲ್ಲಿ ಶನಿ ಎಂದರೆ ಪರಿಶ್ರಮ, ಶಿಸ್ತು, ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆ ಎಂದೇ ಅರ್ಥ. ಈ ಗುಣಗಳನ್ನು ಅನುಸರಿಸಿದವರಿಗೆ ಉತ್ತಮ ಫಲ ಸಿಗುತ್ತದೆ ಎನ್ನುವುದು ಪರಿಣಮಿಸಲಾಗುತ್ತದೆ. ಆದ್ದರಿಂದ ಜೂನ್ 2026ನಲ್ಲಿ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಹಣಕಾಸಿನಲ್ಲಿ ಎಚ್ಚರಿಕೆಯಿಂದಿರಿ. ಹಿರಿಯರನ್ನು ಗೌರವಿಸಿ. ಅನಗತ್ಯ ಜಗಳಗಳಿಂದ ಕೂಡ ದೂರವಿರಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ. ಇನ್ನು ಇಡೀ ತಿಂಗಳು ಬರುವಂತ ಕಷ್ಟಗಳಿಗೆ ಪ್ರತಿ ಶನಿವಾರ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ ಬಡವರಿಗೆ ಆಹಾರ ದಾನವನ್ನು ಮಾಡಿ. ಹಾಗೆ ಕಪ್ಪು ಎಳ್ಳನ್ನು ಕೂಡ ದಾನ ಮಾಡಬಹುದು. ಜೊತೆಯಲ್ಲಿ ಹನುಮಂತನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಹಿರಿಯರ ಆಶೀರ್ವಾದ ಕೂಡ ಪಡೆಯಬಹುದು. ಒಟ್ಟಾರೆ ಜೂನ್ 2026ನಲ್ಲಿ ವಿಶೇಷವಾಗಿ ಕುಂಭರಾಶಿ, ಮೀನರಾಶಿ, ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಉತ್ತಮ ಅವಕಾಶಗಳು, ಆರ್ಥಿಕ ಸುಧಾರಣೆ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಹೊಸ ಬೆಳವಣಿಗೆ ಕಾಣಿಸಲಾಗಲು ಶುರುವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಸ್ತರಿಸಿ ಸೂಚಿಸಲಾಗಿದೆ. ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಗಿದ್ದರೆ ಈ ಸಮಯವನ್ನು ಸದುಪಯೋಗಗೊಳಿಸಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಿ. ಕಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ ಮತ್ತು ಓಂ ಶಂ ಶನೇಶ್ವರಾಯ ಮಂತ್ರವನ್ನು ಕೂಡ ಜಪಿಸುತ್ತಾ ಒಂದು ಕಮೆಂಟ್ನನ್ನು ಮಾಡಿ. ಮತ್ತೆ ಇದೇ ರೀತಿಯಾದಂಥ ಜ್ಯೋತಿಷ್ಯ ಮತ್ತು ಪರಿಹಾರಗಳ ವಿಡಿಯೋಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳುತ್ತಾ
ಧನ್ಯವಾದಗಳು.